ನೆಕ್ಸ್ಟ್ ಕಮ್ಸ್ ಸುಂದರಕಾಂಡ. ಹೆಸರಲ್ಲೇ ಇದೆ ಸುಂದರ ಅಂತ. ಲಂಕೆಗೆ ಸೀತೆನ ಹುಡುಕ್ತಾ ಹನುಮಂತ ಹೋಗ್ತಾನೆ. ಅಲ್ಲಿ ಏನೇನೆಲ್ಲ ಆಗತ್ತೆ ಅನ್ನೋದೇ ಸುಂದರಕಾಂಡ. ಹನುಮಂತನ ಎಕ್ಸ್ಪ್ಲೋರೇಷನ್ಸೇ ಸುಂದರ ಅಲ್ವಾ? ಸೊ ಈ ಸುಂದರಕಾಂಡದ ಬಗ್ಗೆ ಮಾತಾಡ್ತಾ ನಿಮ್ಮ ಜೀವನದ ಒಂದಷ್ಟು ಸಿಂಪಲ್ ಸುಂದರ ವಿಷಯಗಳ ಬಗ್ಗೆ ಇವಾಗ ಮಾತಾಡೋಣ. ಟು ಬಿಗಿನ್ ವಿತ್, ಎನಿವೆ ನಾನು ನೋಟ್ ಡೌನ್ ಮಾಡಿರೋ ಕ್ವೆಶನ್ಸ್ನ ಕೇಳೋದಕ್ಕಿಂತ ಮುಂಚೆ ಲೆಟ್ಸ್ ಟಾಕ್ ಅಬೌಟ್ ಟೀ, ಬಿಕಾಸ್ ಇವತ್ತಿಲ್ಲಿ ವೆದರ್ ಬ್ಯೂಟಿಫುಲ್ ಆಗಿದೆ. ಅಜಯ್ ಅವರೇ, ನೀವು ಹೇಳಿದ್ರಿ ಟೀ ಅಂತಿದ್ದ ಹಾಗೆ ನಿಮಗೆ ನಾನು ನೆನಪಾಗ್ತೀನಿ ಅಂತ. ಐ ಟೇಕ್ ಇಟ್ ಆಸ್ ಅ ಬ್ಯೂಟಿಫುಲ್ ಕಾಂಪ್ಲಿಮೆಂಟ್, ಬಟ್ ಯಾಕೆ ಅಂತ ಹೇಳಿ. ಪ್ರೇಕ್ಷಕರೇ, ಒಂದು ವಿಶೇಷವಾದಂಥ ಸಂಗತಿ ಏನಪ್ಪ ಅಂತಂದರೆ, ಸ್ಪೆಷಲ್ ಟೀ ಕುಡಿಯುವಾಗೆಲ್ಲ ನನಗೆ ಸೌಜನ್ಯ ಅವ್ರು ನೆನಪಾಗ್ತಾರೆ. ಯಾಕಂದರೆ ಒಂದು ಯಾವುದೋ ಹಳೆಯ ಇಂಟರ್ವ್ಯೂನಲ್ಲಿ ಟೀಯನ್ನು ಹೇಗೆ ಸವಿಯಬೇಕು, ಅದು ಮಾಡಿದಾಗ ಅದರ ಸ್ಮೆಲ್ಲನ್ನು ಆಸ್ವಾದಿಸಬೇಕು, ಅದಕ್ಕೆ ಎಷ್ಟು ಪ್ರಮಾಣದ ನೀರು ಹಾಕ್ತೀವಿ, ಎಷ್ಟು ಪ್ರಮಾಣದ ಹಾಲನ್ನು ಹಾಕ್ತೀವಿ, ಎಷ್ಟು ಕುದಿಬೇಕು, ಆ ಟೆಂಪ್ರೇಚರ್ ಅದೆಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದರು. ಅದಾದಮೇಲೆ ಟೀ ಅಂದರೆ ಏನಂತ ಮನವರಿಕೆ ನನಗಾಗಿ, ಟೀ ಪ್ರೊಸೀಜರ್ ಇದು ಅಂತ ನನ್ನ ತಲೆಯಲ್ಲಿ ಕೆಲವೊಂದು ಅಂದರೆ ಪ್ರಿಂಟಾಗಿ ಕೂತ್ಕೊಂಡಿರೋದು. ಸೊ ಯಾರಾದರೂ ಸ್ಪೆಷಲ್ ಟೀ ಅಂತಂದಾಗ, ಟೀ ಪ್ರಾಸೆಸ್ ಮಾಡೋದು ನೋಡಿದಾಗ, ಟೀ ಸ್ಮೆಲ್ ಬಂದಾಗ ನನಗೆ ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ಲಿ ಸೌಜನ್ಯ ಅವರು ನೆನಪಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಕ್ಟ್ ನಾನು ಈ ಡಿಸ್ಕಷನ್ ಯಾವಾಗಲೂ ಮಾಡ್ತಿರ್ತೀನಿ. ಅಂದರೆ ನಾನು ಕಾಫಿ ಟೀ ಎರಡನ್ನೂ ಕುಡಿತೀನಿ, ಎರಡನ್ನೂ ಎಂಜಾಯ್ ಮಾಡ್ಕೊಂಡು ಕುಡಿತೀನಿ. ಕಾಫಿ ಅಂದರೆ ಹೀಗೆ ಇರಬೇಕು, ಟೀ ಅಂದರೆ ಹೀಗೆ ಇರಬೇಕು. ಬಿಕಾಸ್ ಏನಾಗುತ್ತೆ ಗೊತ್ತಾ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ. ಆಫ್ಟರ್ ಡೇಸ್ ವರ್ಕ್ ನಮಗೆ ರಿಲ್ಯಾಕ್ಸೇಷನ್ಗೆ ಅಂತ ನಾವು ತಗೊಳ್ಳೋ ಆ ಒಂದು ಕಪ್ ಪರ್ಫೆಕ್ಟಾಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಅದನ್ನು ಹಾಕೊಡೋ ಗ್ಲಾಸಿಂದ ಹಿಡಿದು ಇವತ್ತು ಇನ್ಫ್ಯಾಕ್ಟ್ ನಿಮಗೆ ಕಾಫಿ ಗ್ಲಾಸ್ ಲೋಟದಲ್ಲೇ ಕೊಟ್ಟೆ ನಾನು, ಐ ಮೀನ್ ಸ್ಟೀಲ್ ಲೋಟದಲ್ಲೇ ಕೊಟ್ಟೆ ನಾನು. ಐ ಬಿಲೀವ್ ಸ್ಟೀಲ್ ಲೋಟದಲ್ಲಿ ಕಾಫಿ ಟೇಸ್ಟ್ಸ್ ದ ಬೆಸ್ಟ್, ಆ್ಯಂಡ್ ಗಾಜಿನ ಲೋಟದಲ್ಲಿ ಅಥವಾ ಪೋರ್ಸಲಿನಲ್ಲಿ ಟೀ ಟೇಸ್ಟ್ಸ್ ದ ಬೆಸ್ಟ್. ಆ್ಯಂಡ್ ಅದನ್ನು ಹೇಗೆ ಮಾಡ್ತೀವಿ ಅನ್ನೋದು. ಇವಾಗ ಟೀ ಅಂತಲೇ ಮಾತಾಡ್ತಾ, ಕಾಫಿ ಗಟ್ಟಿ ಇರಬೇಕು, ಟೀ ಫುಲ್ ಗಟ್ಟಿ ಇರಬಾರ್ದು, ಸ್ವಲ್ಪ ನೀರಾಗಿರಬೇಕು. ಆ್ಯಂಡ್ ಅದು ನಾಲ್ಗೆ ಮೇಲೆ ನಿಲ್ಲಬಾರ್ದು. ಟೀ ಮನಸ್ಸಲ್ಲಿರಬೇಕು, ಟೀ ಟೇಸ್ಟ್ ಸಖತ್ತಾಗಿತ್ತು ಅಂತ. ಸೊ ಹೀಗೆ ಎನಿವೆ ಟೀ ಕಾಫಿ ಬಗ್ಗೆ ಮಾತಾಡ್ತಾನೇ ಹೋಗ್ಬೋದು ನಾವು. ಮಧ್ಯೆ ಒಂದು ಬ್ರೇಕ್ ತೊಗೊಂಡು ಒಳ್ಳೆ ಟೀ ಕುಡಿಯೋಣ. ಬಟ್ ಈಗ ಕಂಟಿನ್ಯೂಯಿಂಗ್ ವಿತ್ ನಿಮ್ಮ ಲೈಫ್ನ ಸುಂದರಕಾಂಡ. ತುಂಬ ಖುಷಿಯಾದಾಗ ಯಾವುದದು ಒಂದು ಜಾಗ ನೀವು ವಿಸಿಟ್ ಮಾಡೋದು ಅಥವಾ ಏನು ಮಾಡ್ತೀರಾ? ಆ ಥರದ್ದು ಪರ್ಟಿಕ್ಯುಲರ್ಲಿ ಯಾವುದು ಇಲ್ಲ ಸೌಜನ್ಯ ಅವರೇ. ತುಂಬ ಚಿಕ್ಕವನಿದ್ದಾಗ ನಾನು ನಮ್ಮ ತಂದೆ ಒರಿಸ್ಸಾದಲ್ಲಿ ಇರಬೇಕಾದ್ರೆ ನನಗೆ ಅಲ್ಲಿ ಅವ್ರ ಹತ್ರ ಹೋಗ್ಬೇಕಂತ ಅನ್ಸೋದು. ನಾನು ಅವ್ರ ಹತ್ರ ಇದ್ದಾಗ ಇಲ್ಲಿ ವಾಪಸ್ ಹೊಸಪೇಟೆಗೆ ಬರಬೇಕು ಅಂತ ಅನ್ಸೋದು. ಬೆಳೀತಾ ಬೆಳೀತಾ ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಅದು ಐ ಡೋಂಟ್ ನೋ ಹೌ ಗುಡ್ ಆರ್ ಬ್ಯಾಡ್ ಇಟ್ ಈಸ್. ಒಂದು ಹಾಲಿಡೇ ಡೆಸ್ಟಿನೇಷನ್ನು ಅಥವಾ ಇಂಥಲ್ಲಿ ಹೋದರೆ ನಾನು ರಿಲ್ಯಾಕ್ಸ್ ಆಗ್ತೀನಿ ಅನ್ನೋ ಒಂದು ವಾತಾವರಣ ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಕಲ್ಪನೆಯಲ್ಲಿಲ್ಲ. ನನ್ನ ಮನೆಯಲ್ಲಿ ನನ್ನದೇ ಆದಂಥ ಒಂದು ಆಸನ ಇಟ್ಕೊಂಡಿದ್ದೀನಿ ಕೃಷ್ಣನ ಪಕ್ಕದಲ್ಲಿ. ಅಲ್ಲಿ ಏಕಾಂತದಲ್ಲಿ ನಾನು ಕೂತ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ದಿ ಮೋಸ್ಟ್ ಪೀಸ್ಫುಲ್ ಟೈಮ್ ಫಾರ್ ಮಿ. ಐ ಜಸ್ಟ್ ಬ್ರೀತ್, ರಿಲ್ಯಾಕ್ಸ್, ಕಾಮ್, ಏನು ಯೋಚನೆ ಮಾಡಲ್ಲ, ಫೋನ್ ಗೀನೆಲ್ಲ ಸ್ವಿಚ್ ಆಫ್ ಮಾಡಿ ಐ ಜಸ್ಟ್ ಸಿಟ್ ಸೈಲೆಂಟ್ ಆ್ಯಂಡ್ ಅಲೋನ್. I think that is the best part of relaxation, the best holiday destination. ಅದು ಬಿಟ್ಟರೆ ಫ್ಯಾಮಿಲಿಯಲ್ಲಿ ಖುಷಿಯಾಗಿರ್ತಾರೆ. ನನ್ನ ಮಗಳೆಲ್ಲಿ ಹೇಳ್ತಾಳೆ, ನನ್ನ ಹೆಂಡತಿಯಲ್ಲಿ ಹೇಳ್ತಾಳೆ, ಅವ್ರು ಕಾಣುವಂಥ ಖುಷಿನಲ್ಲಿ ಕಾಣ್ತೀನಿ. ಬಿಟ್ಟರೆ ನನ್ನದೇ ವೈಯಕ್ತಿಕವಾಗಿ ಪರ್ಸ್ನಲ್ ಏನೂ ಇಲ್ಲ. ಆ್ಯಂಡ್ ಐ ಥಿಂಕ್ ಅಜಯ್ ಅವರೇ, ನಾನು ನೀವು ಇವಾಗ ಬೆಸ್ಟ್ ಫೇಸ್ ಆಫ್ ಅವರ್ ಲೈಫಲ್ಲಿ ಇದ್ದೀವಿ. ಇದೇ ಒಂಥರ ಹ್ಯಾಪಿಯೆಸ್ಟ್ ಫೇಸ್ ನಮಗೆ. ಯಾಕಂದರೆ ನಿಮ್ಮ ಮಗಳು 2018 ಹುಟ್ಟಿದ್ದು, ನನ್ನ ಮಗಳು 2018 ಹುಟ್ಟಿದ್ದು, ನವೆಂಬರ್ ಸೆಪ್ಟೆಂಬರ್ ಅಲ್ವಾ? ಪ್ರತಿ ಸಲ ನಿಮ್ಮ ಮಗಳು ಅಪ್ಪ ಅಂದಾಗ ಐ ಬಿಲೀವ್ ದಟ್ಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್. ಅವಳು ನಿಮ್ಮ ಜೊತೆ ಕಳೆಯೋ ಪ್ರತಿ ಕ್ಷಣ ಇಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಲ್ವಾ? ಅವಾಗ ಇನ್ನೇನು ಹುಡ್ಕೊಂಡು ಹೋಗೋದು ಬೇಡ ಹೊರಗೆ ಅನ್ಸುತ್ತೆ. ನಾನು ಎಷ್ಟೇ ಟಯರ್ಡಾಗಿ ಬಂದ್ರೂ, ಆಮೇಲೆ ಎಷ್ಟೇ ಮಧ್ಯರಾತ್ರಿ ಆಗಿರಲಿ, ಯಾರಿಗೂ ನಾನು ಬಂದಿದ್ದು ಗೊತ್ತಾಗಿಲ್ಲ ಅಂದರೆ ಸಮ್ ಹೌ ಇಟ್ ಈಸ್, ಅಂದರೆ ಎಷ್ಟು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂದರೆ ಅವಳು, ಅಂದರೆ ಎಷ್ಟೇ ಡೀಪ್ ಸ್ಲೀಪರ್ಲಿರಲಿ, ಶೀಲ್ ಗೆಟ್ ಅಪ್ ಇನ್ ಹರ್ ಸ್ಲೀಪ್, ಶೀಲ್ ವಾಕ್ ಆ್ಯಂಡ್ ಹಗ್ ಮಿ. ನಾನು ಮನೆಯಲ್ಲಿ ಇದ್ದರೆ, ಫಾರ್ ಎಕ್ಸಾಂಪಲ್ ನಾನು ಇದು ಹೊರಗಡೆಯಿಂದ ಬಂದಾಗ, ಅಂದರೆ ಅವಳಿಗೆ ಎಲ್ಲೋ ಗೊತ್ತಿಲ್ಲದೆ ಕಾಯ್ತಿರ್ತಾಳೆ. ಅದು ಒಂದು ಸ್ಮಾಲ್ ಸೌಂಡ್, ಒಂದು ಫೆದರ್ ಸೌಂಡ್ ಬಂದ್ರೂ ಶೀಲ್ ಜಸ್ಟ್, ಅಂದರೆ ಬೆಡ್ಶೀಟಲ್ಲಿ ತೆಗೆದ್ಬಿಟ್ಟು ಹಿಂಗೆ ಬಂದು ಹಿಂಗೆ ಬರ್ತಾಳೆ. ಆ್ಯಂಡ್ ಐ ಹ್ಯಾವ್ ಟು ಹಗ್ ಹರ್ ಆ್ಯಂಡ್ ಸ್ಲೀಪ್ ಫಾರ್ ಕ್ವೈಟ್ ಎ ವೈಲ್. ಆ್ಯಂಡ್ ನಾನು ಫಾರ್ ಎಕ್ಸಾಂಪಲ್ ಎಲ್ಲೂ ಹೊರಗಡೆ ಹೋಗಿಲ್ಲ, ಮನೇಲೇ ಇದ್ದೀನಿ ಅಂತಂದರೆ ನನಗೆ ಗೊತ್ತಿಲ್ಲದೇ ನನಗೆ ಅಂದರೆ ಇರೋಕ್ಕಾಗ್ತಿರಲ್ಲ. ಐ ಗೋ, ಐ ಸ್ಲೀಪ್ ಬಿಸೈಡ್ ಹರ್, ಐ ಹಗ್ ಹರ್ ಟೈಟ್ಲಿ ಆ್ಯಂಡ್ ಸ್ಲೀಪ್. ಆ್ಯಂಡ್ ಇವತ್ತಿಗೂ ಅವಳಿಗೆ ಒಂದು ಅಭ್ಯಾಸ ಇದೆ, ನನ್ನ ಭುಜದ ಮೇಲೆ ಇಲ್ಲೇ ಮಲಗ್ತಾಳೆ. ಸಿನ್ಸ್ 6 years ಐದರ್ ಅವ್ರ ಅಮ್ಮನ ಹಿಡ್ಕೊಂಡಿರ್ತಾಳೆ. ನಾನು ಇಲ್ಲದೇ ಇರೋ ಟೈಮಲ್ಲಿ ನಾನು ಬಂದಿದ್ದೀನಿ ಅಂದರೆ ಇಮ್ಮಿಡಿಯೇಟ್ಲಿ ಶಿಫ್ಟ್ ಆಗ್ಬಿಟ್ಟು ನನ್ನ ಬೆಳಗ್ಗೆವರೆಗೂ ಇದು ಕೈ ಏನಂತಾರೆ ಜುಮ್ ಹಿಡಿದು ಬಿಟ್ಟಿರುತ್ತೆ.
ಬಟ್ ನನಗೆ ಅದು ಅವಳನ್ನ ಸರಿಸೋಕ್ಕೂ ಮನಸ್ಸಾಗಲ್ಲ. ಅವಳು ಅಲ್ಲೇ ಗಟ್ಟಿಯಾಗಿ ಅಪ್ಕೊಂಡು ಮಲ್ಕೊಂಡಿರ್ತಾಳೆ. ಇದು ನನ್ನ ಯಾವಾಗಲೂ ನೇಚರ್ಸ್ ವಂಡರ್ ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ಹೆಣ್ಮಕ್ಳು ಮಕ್ಕಳನ್ನ ಹೊತ್ತು ಹೆತ್ತು ಮಾಡಿರ್ತೀವಿ, ನಮಗೊಂದು ಕರುಳಿನ ಸಂಬಂಧ ಇರುತ್ತೆ ಅಲ್ವಾ, ಕರುಳಿನ ಕುಡಿ ಅಂತೀವಲ್ಲ. ಬಟ್ ತಂದೆಯರ ಜೊತೆಗೂ ಅದೇ ಆ ಸಂಬಂಧ ಇರುತ್ತೆ ಅನ್ನೋದು, ಅಥವಾ ಅದಕ್ಕಿಂತ ಸ್ಟ್ರಾಂಗ್ ಆಗಿರೋ ಸಂಬಂಧ ಇರುತ್ತೆ ಅನ್ನೋದು, ಇಟ್ ಇಸ್ ಡೆಫಿನೆಟ್ಲಿ ನೇಚರ್ಸ್ ವಂಡರ್ ಅಲ್ವಾ. ಆಮೇಲೆ ಈ ವಿಚಾರಕ್ಕೆ ಸಾಕಷ್ಟು ಸಲ ನನಗೂ ನನ್ನ ಹೆಂಡತಿ ಒಂದು ಚಿಕ್ಕದೊಂದು ಅದು ವಾದ ವಿವಾದನೂ ಅಲ್ಲ, ಒಂದು ಡಿಬೇಟ್ ಒಂದು ನಡೆದಾಗ, ನಿಮ್ಮ ಹತ್ರನೇ ಬರ್ತಾಳೆ, ನಿಮ್ಮ ಹತ್ರನೇ ಜಾಸ್ತಿ ಇರ್ತಾಳೆ ಅಂತ ಹೇಳಿದಾಗೆಲ್ಲ ಐ ಟೆಲ್ ಹರ್, ನಿನ್ನ ಗರ್ಭದ ಒಳಗಡೆ ಇದ್ದಾಳೆ, ಅದಕ್ಕಿಂತ ಕ್ಲೋಸ್ ಇನ್ನೊಂದು ನನಗೆ ಅಂದರೆ ಯಾವತ್ತೂ ಆಗಕ್ಕೆ ಸಾಧ್ಯನೇ ಇಲ್ಲ ಅವಳು. ಸೊ ಯು ಹ್ಯಾವ್ ಅಚೀವ್ಡ್ ದಟ್ ಆಲ್ರೆಡಿ. ನನಗದು ಕೊರಗಿದೆ, ಅಷ್ಟು ಹತ್ರ ನನಗೆ ಯಾಕೆ ಆಗಿಲ್ಲ ಅವಳು ಅನ್ನೋದು ನನಗಿದೆ. ಫಾರ್ ದ್ಯಾಟ್ ರೀಸನ್ ಮೋಸ್ಟ್ಲಿ ಅದು ಹಂಗೆ ಆ ಪ್ರೀತಿ ತೋರಿಸೋಳಕ್ಕೆ ಟ್ರೈ ಮಾಡ್ತಿರ್ತೀವೇನೋ, ಎಲ್ಲ ಗೊತ್ತಿಲ್ಲದೆ ಮಗುಗೂ ಒಳಗಡೆ ದಟ್ ಸೋಲ್ ನೋಸ್ ಐ ವಾಸ್ ಅಟ್ಯಾಚ್ಡ್ ಇನ್ ಹರ್ ವೂಮ್. ಅದಕ್ಕಿಂತ ಕ್ಲೋಸ್ ಸಾಧ್ಯನೇ ಇಲ್ವಲ್ಲ. ಸೊ ಮೇ ಬಿ ದ್ಯಾಟ್ ಸೋಲ್ ಈಸ್ ಆಲ್ಸೋ ಟ್ರೈಂಗ್ ಟು ಅಚೀವ್ ದ್ಯಾಟ್ ಕ್ಲೋಸ್ನೆಸ್ ಪ್ರಾಬಬ್ಲಿ, ಹಂಗೆ ಅನ್ಸುತ್ತೆ. ಬಿಟ್ಟರೆ ದಟ್ ಈಸ್ ದಿ ಫ್ಯಾಕ್ಟ್. ಸೊ ಆಲ್ಸೋ ಮತ್ತೊಂದು ಇಂಟರ್ವ್ಯೂನಲ್ಲಿ ಹೇಳ್ತೀರಾ ನೀವು ದಟ್ ಕೋಪನ ತುಂಬ ಹೊತ್ತು ನೀವು ಕ್ಯಾರಿ ಮಾಡಲ್ಲ. ಯು ಆರ್ ಶಾರ್ಟ್ ಟೆಂಪರ್ಡ್, ಬಟ್ 1 ನಿಮಿಷ 2 ನಿಮಿಷ ಫ್ಯೂ ಮೊಮೆಂಟ್ಸ್ ಅಷ್ಟೇ, ಅದಾದಮೇಲೆ ಅದನ್ನು ಕ್ಯಾರಿ ಮಾಡಲ್ಲ ಅಂತ. ಬಟ್ ಸ್ಟಿಲ್ ನೀವು ಕೋಪದಲ್ಲಿದ್ದಾಗ ಅಥವಾ ಬೇಜಾರಲ್ಲಿದ್ದಾಗ ಮತ್ತೆ ಅದೇ ಜಾಗನೇ ಚೂಸ್ ಮಾಡ್ತೀರಾ? ಕೃಷ್ಣ, ನಿಮ್ಮ ಸೀಟ್ ಮನೆಯಲ್ಲಿ? ಇಲ್ಲ, ಹಾಗಂತೇನಿಲ್ಲ. ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ಪ್ಲೇಸ್? ನನಗೆ ಬೇಜಾರಾದಾಗ ನನಗೆ ಹೋದರೆ ಖುಷಿ ಆಗುತ್ತೆ ಅನ್ನೋಂಥದ್ದು? ಹಾಂ, ನಾನು ಅಷ್ಟು ಬೇಜಾರಾಗಲ್ಲ. ಅಂದರೆ ಅಲ್ಲಿ ಹೋಗಿ ಬೇಜಾರು ಕಳೆಯೋಷ್ಟು ಬೇಜಾರಾಗಲ್ಲ. ಅದು ಯೂಶಲಿ ಕೆಲಸಕ್ಕೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿರುತ್ತೆ ಅಥವಾ ಶಿಸ್ತಿನ ವಿಚಾರದಲ್ಲಿ ಮಾತ್ರ. ಈ 2 ವಿಚಾರಗಳಲ್ಲಿ ಬಿಟ್ಟರೆ ನನಗೆ ಬೇರೆ ಕಡೆ ಹಂಗೆ ಬಸ್ಟ್ ಔಟ್ ಆಗೋ ಥರ ಕೋಪ ಬರಲ್ಲ. ಬಿಕಾಸ್ ಐ ನೋ ಇಟ್ಸ್ ವೇಸ್ಟ್ ಆಫ್ ಟೈಮ್, ಅಲ್ಲಿ ಹೇಳಿ ಪ್ರಯೋಜನ ಇಲ್ಲ ಅಂತ ನಾನು ಸುಮ್ಮನೆ ಇದ್ಬಿಟ್ಟಿರ್ತೀನಿ. ನನ್ನ ವರ್ಕ್ ಪ್ಲೇಸಲ್ಲಿ ನನ್ನ ಆಸುಪಾಸು ಆ ಶಿಸ್ತಿನ ವಿಚಾರ ಅಸ್ತವ್ಯಸ್ತ ಆದಾಗ ಮಾತ್ರ ನನಗೆ ಕೋಪ ಬರೋದು, ಬಿಟ್ಟರೆ ಬೇರೆ ಇನ್ಯಾವ ವಿಚಾರಕ್ಕೂ ಬರಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಇವಾಗ ಇನ್ವ್ಯಾಲಿಡ್ ಅಂತ ನನಗೆ ಗೊತ್ತಾಯಿತು. ಯಾಕಂದರೆ ಡಯಟ್ ಮಾಡೋ ಟೈಮಲ್ಲಿನ ಇರ್ರೆಸಿಸ್ಟಿಬಲ್ ಫುಡ್ ಅಂತ ಬರ್ಕೊಂಡಿದ್ದೆ. ಬಟ್ ಅಜಯ್ ರಾವ್ ಅವರು ಫುಡ್ಡಿನೇ ಅಲ್ಲ. 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅವರು ಅಥವಾ ಸ್ಕೂಲ್ ಡೇಸಲ್ಲಿ ಇದ್ದಾಗ ಏನು ತಿಂತಿದ್ರು, ಎಷ್ಟು ತಿಂತಿದ್ರು, ಇವತ್ತೂ ಅಷ್ಟೇ ತಿಂತಾ ಇದ್ದೀರಾ. ಸೊ ಇವಾಗ ನೆಕ್ಸ್ಟ್ ವಾಟ್ ಐ ಈಟ್ ಇನ್ ಎ ಡೇ? ಹೇಗಿರುತ್ತೆ ನಿಮ್ಮ ದಿನಚರಿ? ಏನೇನು ತಿಂತೀರಾ? ನನ್ನ ಬೆಳಗ್ಗೆ ನಾರ್ಮಲ್ ಅದಂದರೆ ಎಲ್ಲರೂ ಏನು ಇಡ್ಲಿ ತಿಂತಾರೋ, ಉಪ್ಪಿಟ್ಟು ತಿಂತಾರೋ, ದೋಸೆ ಮಾಡ್ತಾರೋ, ಮನೇಲಿ ಏನು ಮಾಡ್ತಾರೋ. ಈಗ ಇಡ್ಲಿ ತಿಂದರೆ ನನ್ನೊಂದು ಲೆಕ್ಕ ಇದೆ, 3 ರಿಂದ 4 ಇಡ್ಲಿ, ಅದು ಮನೇಲಿ ಮಾಡಿದ ಇಡ್ಲಿ ಕ್ಲೋಸ್. ದೋಸೆ ತಿಂದರೆ 2 ದೋಸೆ ಕ್ಲೋಸ್. ಊಟದಲ್ಲಿ ನನಗೇನಿಲ್ಲ, ಸಿಂಪಲ್ 1 ಬೌಲ್ ರೈಸ್, ಅನ್ನ ಸಾರು, ಮೊಸರನ್ನ ಕ್ಲೋಸ್. ವರ್ಕೌಟ್ ಮಾಡೋ ಟೈಮಲ್ಲಿ ಅಫ್ಕೋರ್ಸ್ ಎಗ್ಸ್ ತಿಂತೀನಿ ನಾನು. ಅದು ಬಿಟ್ಟರೆ ರಾತ್ರಿನೂ ಅಷ್ಟೇ, 1-2 ಚಪಾತಿ, ಒಂದು ಸ್ವಲ್ಪ ಪಲ್ಯ. ಇದು ರೂಟೀನ್ ಫಿಕ್ಸ್ ಆಗಿಬಿಟ್ಟಿದೆ. ರೀಸನ್ ಏನಾಯಿತು ಅಂತಂದರೆ ನಮ್ಮ ತಾಯಿಗೆ ರೆಮೊಟೈಡ್ ಅರ್ಥ್ರೈಟಿಸ್ ಬಂತು ನಾನು ಸ್ಕೂಲಲ್ಲಿ ಓದೋವಂಥ ಟೈಮಲ್ಲೇ. ಅಂದರೆ ಅದಕ್ಕೂ ಮುಂಚೆನೂ ನಾನೇನು ತುಂಬ ಫುಡ್ಡಿ ಅಂತಲ್ಲ, ಬಟ್ ಅಲ್ಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ತಿನ್ಕೊಂಡು ಬರೋದು ಅವೆಲ್ಲ ನಾವು ಬಾಲ್ಯ ಜೀವನದಲ್ಲಿ ಇತ್ತು, ಅದು ಬಾಲಕಾಂಡದಲ್ಲಿ. ಅದಾದಮೇಲೆ ಏನಾಯಿತು, ನಮ್ಮ ತಾಯಿಗೆ ಕೆಲವೊಂದು ಅಂದರೆ ಇಷ್ಟೇ ಕಂಟ್ರೋಲಾಗಿ ತಿನ್ನಬೇಕು ಅನ್ನೋದು ಅವ್ರದ್ದು ಫಿಕ್ಸ್ ಆಯಿತು ಡಯಟ್ ಆ್ಯಕ್ಚುಲಿ. ನಮ್ಮ ಅಣ್ಣ ಇಂಜಿನಿಯರಿಂಗಿಗೆ ಹಾಸನಿಗೆ ಹೋಗ್ಬಿಟ್ರು ಓದೋದಕ್ಕೆ ಅಂತ. ನಮ್ಮ ತಂದೆ ಒರಿಸ್ಸಾದಲ್ಲಿದ್ದರು, ನಮ್ಮ ಅಕ್ಕ ಮದುವೆ ಆದರು, ನಾನು ನಮ್ಮ ತಾಯಿ ಇಬ್ಬರೇ ಇರ್ತಾಯಿದ್ವಿ. ಸೊ ನಮ್ಮ ತಾಯಿ ಏನು ತಿಂತಾಯಿದ್ರು ನಾನು ಅದನ್ನೇ ತಿನ್ನೋದು ನನಗೆ ರೂಟೀನ್, ಅಂದರೆ ಪ್ಯಾರಲಲ್ಲಿ ಫಿಕ್ಸ್ ಆಯಿತು. ಅವ್ರ ಮುಂದೆ ನಾನು ಬಂದು ಕೂತ್ಕೊಂಡು ಜಿಲೇಬಿ ತಿನ್ನೋದು, ಇನ್ನೊಂದು ತಿನ್ನೋದು, ಅದು ಸ್ಲೋಲಿ ಗೊತ್ತಿಲ್ಲದೆ ಅವಾಯ್ಡ್ ಆಗ್ತಾ ಹೋಯಿತು. ವಾಟ್ ಶಿ ಲವ್ಸ್ ನಾನು ಅದನ್ನೇ ತಿಂತಾ ಅದು ಅಭ್ಯಾಸ ಆಗೋಗ್ಬಿಡ್ತು. ಸೊ ಇವತ್ತುವರೆಗೂ ಅದು ಹೆಂಗಾಗಿದೆ ಅಂದರೆ ಫಿಕ್ಸ್ ಆಗ್ಬಿಟ್ಟಿದೆ ತಲೆಯಲ್ಲಿ. ಇಷ್ಟು ಬಿಟ್ಟರೆ ತಿನ್ನಬಾರ್ದು, ಇಷ್ಟು ಬಿಟ್ಟು ತಿನ್ನೋಕ್ಕಾಗಲ್ಲ ಅನ್ನೋದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ನೀವು ಇಂಡಸ್ಟ್ರಿಗೆ ಬಂದಾಗ ಹೇಗಿದ್ರೋ ಹಾಗೆ ಇದ್ದೀರಾ ನನ್ನ ಪ್ರಕಾರ, ಕರೆಕ್ಟಾ? ಗುಣದಲ್ಲೂ ಆಕಾರದಲ್ಲೂ. ಆಫ್ ಕೋರ್ಸ್, ಎಸ್, 360 ಡಿಗ್ರಿ. ಇಫ್ ನಾಟ್ ಅನ್ ಆಕ್ಟರ್ ಏನಾಗಿರ್ತಿದ್ರಿ ನೀವು? ಅದು ಸುಮಾರು ಕಡೆ ಹೇಳಿದ್ದೀನಿ, ನಾನು ಹುಡ್ತಾ ಇರಲಿಲ್ಲ. ಓಕೆ, ಈ ಪಾಯಿಂಟ್ ನಾನು ಮಿಸ್ ಮಾಡಿದ್ದೆ, ಬಟ್ ಗುಡ್ ದಟ್ ಮತ್ತೆ ಮಾತಾಡಿದ್ವಿ ಇದ್ರ ಬಗ್ಗೆ ಅಂತ. ಸೊ ನೈಸ್, ಐ ಲವ್ ದಿಸ್ ಪ್ಯಾಷನ್. ನಿಮ್ಮ ಫೇವ್ರೆಟ್ ಸ್ಪೋರ್ಟ್ ಯಾವುದು? ಆಸ್ ಇನ್ ಸ್ಪೋರ್ಟ್, ಕರಾಟೆ. ಯಾ, ಕಲ್ತಿದ್ದೀರಾ? ಹಾಂ, ಐ ಆಮ್ ಎ ಬ್ಲ್ಯಾಕ್ ಬೆಲ್ಟ್ ಇನ್ ಕರಾಟೆ. ಐ ಶು ಟ್ರೈನ್ ಆಲ್ಸೋ. ಹಾಂ, ಓಕೆ. ಆ್ಯಕ್ಟರ್ ಅಂತ ಬರ್ತಾ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಯು ಆರ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ಬಟ್ ಸ್ಟಿಲ್ ಯಾವ ಒಂದು ಸಿನಿಮಾದ ಯಾವ ಒಂದು ಸೀನ್ ತುಂಬ ಟೇಕ್ಸ್ ತೊಗೊಂಡ್ಬಿಟ್ರಿ ನೀವು? ಮ್ಯಾಕ್ಸಿಮಮ್ ನಂಬರ್ ಆಫ್ ಟೇಕ್ಸ್? ಸೀರಿಯಸ್ಲಿ ನೆನಪಿಲ್ಲ. ಹೌದಾ? ತುಂಬ ಕಡಿಮೆ ಆ ಥರದ. ಅಂದರೆ ಫಾರ್ ಸಮ್ ರೀಸನ್ ಬರ್ತಾ ಇಲ್ಲ ಕರೆಕ್ಟಾಗಿ, ಏನೋ ಮಿಸ್ ಆಗ್ತಿದೆ ಅನ್ನುವಂಥದ್ದು. ಐ ಆಮ್ ಸಾರಿ, ಐ ಥಿಂಕ್ ಇದನ್ನು ಹೆಗ್ಗಳಿಕೆಯಿಂದ ತಗೋಬೇಕೇನೋ ಗೊತ್ತಿಲ್ಲ. ದೇರ್ ಆರ್ ನೋ ಸಚ್ ಮೂಮೆಂಟ್ಸ್. ಬಟ್ ಎಕ್ಸ್ಕ್ಯೂಸ್ ಮೀನಲ್ಲಿ
ನಮ್ಮೆಲ್ಲರ ಫೇವ್ರೆಟ್ ಸೀನ್ ಒಂದಿದೆ. ನಿಮ್ಮ ತಾಯಿನ ಕಳ್ಕೊಂಡಾಗ ನೀವು ಒಂದು ಗುಡಿಯೊಳಗೆ ಹೋಗಿ ಕೂತು ಅಳುವಂಥ ಎಸ್, ಅಲ್ಲಿ ಹೋಗಿ ಅಳುವಂಥ ಸೀನ್. ವಾಟ್ ಎ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಇದು ಎಷ್ಟು ಟೇಕಲ್ ಆಯಿತು ಅಜಯ್ ಅವರೇ, ಇಫ್ ಯು ರಿಮೆಂಬರ್? No, I remember that very well. There were under 2 or 3 takes taken for it, and for different angles. And ನನಗೆ ತುಂಬ ಕ್ಲಿಯರಾಗಿ ಅದು ನೆನಪಿದೆ. ಪ್ರೇಮ್ ಸರ್ ಹೇಳಿದ, ಮಗನೇ ಸುಮ್ಮನೆ ಅಲ್ವ ಬಾವಿಯಲ್ಲಿ ಕೂತ್ಕೊಂಡ್ಬಿಡು, ನೀ ಏನು ಅನ್ಸುತ್ತೆ ಒಂದು ದುಃಖ ಬೇಜಾರು ಅದು ಏನು ಅನ್ಸುತ್ತೆ ಅಲ್ಲಿರು, ಯಾರ ಜೊತೆ ಮಾತಾಡಬೇಡ, ನೀವು ಹೋಗು ಅಂತ ಕಳಿಸಿದ್ರು. ಐ ವೆರಿ ವೆಲ್ ರಿಮೆಂಬರ್ ಬಿಫೋರ್ ದಿ ಲೈಟಿಂಗ್ಸ್ ಐ ಹ್ಯಾಡ್ ಗಾನ್ ಆ್ಯಂಡ್ ಸ್ಯಾಟ್ ದೇರ್. ಆಮೇಲೆ ಲೈಟಿಂಗ್ಸ್ ಮಾಡಿರೋದು. ನಾನು ಅಲ್ಲೇ ಏಕಾಂತದಲ್ಲಿ ನಾನು ಯಾರು ಮಾತಾಡಿಸ್ಬಾರ್ದಂತ ಆರ್ಡರ್ ಇತ್ತು, ನಾನು ಯಾರನ್ನೂ ಮಾತಾಡಿಲ್ಲ. ಇಟ್ ವಾಸ್ ಜಸ್ಟ್ ಈಸ್ ಟು ಸೇ ರೆಡಿನಾ ಕ್ರೈ. ಅದು ಅಂದರೆ ಒಂದೊಂದು ಸಲ ಗ್ಲಿಸರಿನ್ ಕೊಡೋರು ಕೆಲವೊಂದು ಕಡೆ. ಅದು ನಮ್ಮ ಅಂದರೆ ರೀಸೆಂಟ್ಲಿ ಜಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ಐ ಹ್ಯಾಡ್ ಲಾಸ್ಟ್ ಮೈ ಫಾದರ್. ನಮ್ಮ ತಂದೆನ ಕಳ್ಕೊಂಡಿದ್ದೆ. ನಾನು ನಿಮಗೆ ಆಗಲೇ ಹೇಳಿದಾಗ ಅಷ್ಟು ಅಟ್ಯಾಚ್ಮೆಂಟ್. ಈಗಲೂ ಅವ್ರನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ಅಳುವು ಬರುತ್ತೆ. ನನ್ನ ಮನೆ ದೇವ್ರ ಮನೆಯಲ್ಲೂ ಅವ್ರದ್ದೇ ಫೋಟೋ ಇದೆ. ಸೊ ಅದು ಆ ಮೂಮೆಂಟ್ಸ್ ನನಗೆ ನೆನಪಾಗಿತ್ತು. ಬಿಕಾಸ್ ನಮ್ಮ ತಂದೆ ತೀರ್ಕೊಂಡ ಮನೇಲಿ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಾಸ್ತಿ ಅಟ್ಯಾಚ್ಡ್ ಆಗಿದ್ದು ನಾನು, ನಂಗೆ ಅಳೋಂಥ ಅವಕಾಶ ಸಿಗಲಿಲ್ಲ. ನಾನು ಅವ್ರನ್ನ ಕಾಫಿನ ನನ್ನ ತೊಡೆ ಮೇಲೆ ಹೊತ್ಕೊಂಡು ಬಂದೆ ಬೆಂಗಳೂರುವರೆಗೂ, ಹೊಸಪೇಟೆವರೆಗೂ, ಬೆಂಗಳೂರಿಂದ. ಎಲ್ಲ ಸಂಸ್ಕಾರ ಕಾರ್ಯ ಮುಗೀತು, ಎಲ್ಲ ಕಂಪ್ಲೀಟ್ಲಿ ಮನೆಗೂ ಬಂದ್ವಿ. ಸ್ಟಿಲ್ ಅಳ್ತಾ ಇಲ್ಲ ನಾವು. ನಮ್ಮ ಅಣ್ಣ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು, ನಮ್ಮ ಅಕ್ಕ ಗರ್ಭಿಣಿ ಇದ್ದರು ಆವಾಗ. ಅವ್ರ ಬಾಡಿನೇ ನೋಡಲಿಲ್ಲ ಅಂದರೆ ಒಂದು ಕಡೆ ಹತ್ಕೊಂಡು ಕೂತ್ಕೊಂಡಿದ್ರು. ನಮ್ಮ ತಾಯಿ ಶಿ ವಾಸ್ ಕಂಪ್ಲೀಟ್ಲಿ ಶಾಟರ್ಡ್. ಯಾರು ಅಂದ್ಕೊಂಡಿರಲ್ಲ ಇನ್ನು ತಡ್ಕೊಳಕ್ಕಾಗಲ್ಲ ಅಂದ್ಕೊಂಡಿದ್ರಲ್ಲ, ಐ ಹ್ಯಾಂಡಲ್ಡ್ ಎವ್ರಿಥಿಂಗ್. ನಾನು ಅವ್ರ ಬಿಲಾಂಗಿಂಗ್ಸ್ ಕಲೆಕ್ಟ್ ಮಾಡೋದಕ್ಕೆ ಒರಿಸ್ಸಾಗೆ ಹೋದೆ. ದ್ಯಾಟ್ ಈಸ್ ವೆನ್ ಅಂದರೆ ಅವ್ರದ್ದು ತುಂಬ ಡಿಸಿಪ್ಲಿನ್ ಆಗಿದ್ದಂಥ ಮನುಷ್ಯ. ಅಂದರೆ ಅವರು ಒಂದೊಂದು ಫೋರ್ಕು ಒಂದೊಂದು ಸ್ಪೂನು ಕಿಚನಲ್ಲಿ ಹೆಂಗಿದೆ ಅಂದರೆ ಅಳತೆ ಮಾಡಿ ಇಟ್ಟಿರೋ ಥರ, ಹಂಗೆ ಆ ಥರ ಅಷ್ಟು ಶಿಸ್ತು ನೀಟಾಗಿತ್ತು ಮನೆ. ಅಲ್ಲಿ ಹೋಗಿ ಐ ಡೋಂಟ್ ನೋ, ಫ್ರಮ್ ಮಾರ್ನಿಂಗ್ ಟು ನೈಟ್ ಐ ಕ್ರೈಡ್ ಅಲೋನ್. ಐ ವಾಸ್ ಅಲೋನ್. ಅವತ್ತು ಬಸ್ಟ್ ಔಟ್ ಆಗಿದೆ ಆಫ್ಟರ್ ಎ ಮಂತ್, ಹಂಗಾಗಿದ್ದು. ಸೊ ಆ ವಿಚಾರ ಅಂದರೆ ನಂಗೆ ಆ ಏಕಾಂತದಲ್ಲಿ ಕಳಿಸಿದ್ರಲ್ಲ, ದ್ಯಾಟ್ ಕೇಮ್ ಇನ್ ಮೈ ಮೈಂಡ್. ಅದು ರಿಕಾಲ್ ಆಗೋಯ್ತು. ಸೊ ಪ್ರಾಬಬ್ಲಿ ಫಾರ್ ದ್ಯಾಟ್ ರೀಸನ್ ಗೊತ್ತಿಲ್ಲ, ದೇ ಚೇಂಜ್ಡ್ ಫ್ರಮ್ ಫ್ಯೂ ಆ್ಯಂಗಲ್ಸ್ ಆ್ಯಸ್ ಪರ್ ಐ ರಿಮೆಂಬರ್. ಒಂದು 4 ಗಂಟೆಗೇನೋ ಶೂಟ್ ಸ್ಟಾರ್ಟ್ ಮಾಡಿದರೆ 6 ಗಂಟೆಗೆ ಅವತ್ತು ಪ್ಯಾಕಪ್ ಟೈಮ್ ಆಗುತ್ತದು. ಅದಕ್ಕೂ ದೇರ್ ನೋ ಎಕ್ಸ್ಟ್ರಾ ಟೆಕ್ಸ್ಟ್ ಫ್ರಮ್ ಮೈ ಸೈಡ್. ಒಬ್ಬ ಆರ್ಟಿಸ್ಟ್ಗೆ ಅಥವಾ ಫಾರ್ ಎನಿಬಡಿ ಜನರಲಿ ನಾ ಹೇಳೋದು, ಅಳಿಸೋದು ಮತ್ತು ನಗಿಸೋದು ಬಹಳ ಕಷ್ಟ ಇಸ್ ವಾಟ್ ಐ ಬಿಲೀವ್ ಅಲ್ವಾ. ಆಡಿಯನ್ಸ್ ಅಷ್ಟು ಸುಲಭವಾಗಿ ರೆಸೊನೇಟ್ ಆಗಲ್ಲ. ಆಗಬೇಕು ಅಂದರೆ ಆ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರುತ್ತೆ ಅಂತ. ಒನ್ ಸಚ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಇವತ್ತಿಗೂ ನಾನು ಮರೆಯೋದಕ್ಕೆ ಆಗಲ್ಲ ಇಸ್ ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಪರ್ಫಾರ್ಮೆನ್ಸ್. ನಮ್ಮೆಲ್ಲರ ಕಣ್ಣಲ್ಲೂ ನೀರು ತರಿಸ್ಬಿಟ್ರಿ. ಇವತ್ತಿಗೂ ವಿ ರಿಮೆಂಬರ್ ಅಂದರೆ ನೋಡಿ. ನೆಕ್ಸ್ಟ್ ಕಮ್ಸ್ ಒಂದು ಫನ್ನಿ ಫ್ಯಾನ್ ಎನ್ಕೌಂಟರ್. ಸುಮಾರು ಫ್ಯಾನ್ ಎನ್ಕೌಂಟರ್ಸ್ ಆಗ್ತಾ ಇರುತ್ತೆ, ಬರ್ತಾರೆ, ಫೋಟೋ ಕೇಳ್ತಾರೆ, ಕಾಂಪ್ಲಿಮೆಂಟ್ಸ್ ಕೊಡ್ತಿರ್ತಾರೆ. ಯಾವ್ದು ಸಖತ್ ಫನ್ನಿ ಆಗಿತ್ತು? ನನ್ನನ್ನು ಬೇರೆಯವರು ಅಂತ ಕಂಡು ಹಿಡಿದಾರೆ. ಯಾರಾಗಿ ಜಾಸ್ತಿ ತಪ್ಪು ಪ್ರೇಮ್ ಅಂದ್ಕೊಳ್ತಾರೆ. ಒಂದು ಗೊತ್ತಿಲ್ಲ, ನೆನಪಿರಲಿ ಪ್ರೇಮ್. ಸುಮಾರು ಜನ ಕನ್ಫ್ಯೂಸ್ ಆಗ್ತಾರೆ ನೆನಪಿರಲಿ ಪ್ರೇಮಿಗೂ ನನಗೂ. ಅದರಲ್ಲೂ ಅವನು ಮೀಸೆಗಡ್ಡ ತೆಗೆದುಬಿಟ್ರೆ ನಾನು ತೆಗೆದುಬಿಟ್ರೆ, ಇಲ್ಲ ಅವ್ನು ಮೀಸೆಗಡ್ಡ ಬಿಟ್ಟಾಗ ನಾನು ಮೀಸೆಗಡ್ಡ ಬಿಟ್ಟಾಗ ಆಲ್ಮೋಸ್ಟ್ ಸೇಮ್ ಥರ ಇರುತ್ತೆ. ಅದು ಗೊತ್ತಿಲ್ಲ, ಅದು ಹೇಳಬೇಕೋ ಬೇಡ. ತುಂಬ ಒಂದು ದೊಡ್ಡ ಫನ್ನಿ ವಿಚಾರ ಇದೆ, ಹೇಳ್ಬಿಡ್ತೀನಿ. ಲೆಫ್ಟ್ ಟು ಯು. ಮೇ ಬಿ ಯು ಕ್ಯಾನ್ ಸೆನ್ಸರ್ ಇಟ್ ಆರ್ ಅನ್ಸೆನ್ಸರ್ ಇಟ್, ಐ ಡೋಂಟ್ ನೋ. ಒಂದು ಮಠದಲ್ಲಿ ಅಂದರೆ ನಮ್ಮ ತಂದೆದೆ ವರ್ಷಾಂತಿಕ ಅಂದರೆ ಮಾಡ್ತೀವಿ ನಾವು, ಅಂದರೆ ಪ್ರತಿ ವರ್ಷ ಮಾಡ್ತೀವಲ್ಲ ಕಾರ್ಯ. ಒಂದು ಮಠದಲ್ಲಿ ಮಾಡ್ತಾ ಇದ್ದೆ ನಾನು. ಯೂಶಲಿ ನಾವೇನು ಮಾಡಿರ್ತೀವಿ, ಪಂಚೆ ಕಟ್ಕೊಂಡಿರ್ತೀವಿ. ಆಮೇಲೆ ಅದು ಕಾರ್ಯ ಎಲ್ಲ ಮುಗಿದ್ಮೇಲೆ ಹೋಗ್ಬಿಟ್ಟು ನಮ್ಮ ಬ್ಯಾಗಿಂದ ಪ್ಯಾಂಟ್ ತಗೊಂಡ್ಬಿಟ್ಟು ಪಂಚೆ ಕಟ್ಕೊಂಡು, ಇದು ಮಠದಲ್ಲಿ ನಡೀತಾ ಇದೆ ಅದು. ಸೊ ಒನ್ ಸಚ್ ಟೈಮ್ ಅಂದರೆ ಅಲ್ಲಿ ಅದಕ್ಕೆಂತಲೇ ಪರ್ಟಿಕ್ಯುಲರ್ ರೂಮ್ ಇರೋಲ್ಲ, ಸಾಮೂಹಿಕವಾಗಿ ಎಲ್ಲರೂ ಮಾಡ್ತಿರ್ತಾರಲ್ಲ. ಆ ಮಾಡುವಂಥ ಟೈಮಲ್ಲಿ ಒಂದಷ್ಟು ಜನ ಹುಡುಗಿಯರು ಹೆಣ್ಮಕ್ಳು ಆ ಕಡೆಯಿಂದ ಬಂದರು. ಸೊ ಅಟ್ ದ ಟೈಮ್ ಐ ಹ್ಯಾಡ್ ರಿಮೂವ್ಡ್ ಮೈ ಪಂಚೆ. ನಾನು ಫುಲ್ ಶಾಕಲ್ಲಿ ನಿಂತಿದ್ದೀನಿ. ಅವರು ಹಿಂಗೆ ನೋಡಿದ್ರು, ಹೇ ಪ್ರೇಮ್ 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 ಅಂದರು. ದೇ ಆರ್ ಸೀಯಿಂಗ್ ಮಿ ಲೈಕ್ ದಿಸ್, ನಾಟ್ ಅಜಯ್ನ ನೋಡ್ತಾ ಇಲ್ವಲ್ಲ, ಪ್ರೇಮ್ನ ತಾನೇ. ಅಜಯ್ ಅಂದಿದ್ರೆ ಏನ್ ಮಾಡ್ತಿದ್ರಿ? ಅಜಯ್ ಅಂದಿದ್ರೆ ಹಾಕೊಂಡ್ಬಿಟ್ಟು ಹಿಂಗೆ ಅಂತ ಇದ್ದೆ ನಾನು. ಒಂದೇ ಸೆಟ್ ಪ್ರೇಮ್ ಆಯ್ತು. ಓಕೆ ಸಾರಿ, ಪ್ರೇಮಿಗೂ ಹೇಳಿಲ್ಲ ಇದನ್ನ. ಸೋ ಫನ್ನಿ, ಸೀರಿಯಸ್ಲಿ.
ಕಾಮನ್ ಆಗಿ ಅದೇ ಅಲ್ವಾ ಆಗೋದು, ಅಂದರೆ ನಾನು ನಿಮ್ಮ ಫ್ಯಾನು ಅಂತ ಬರ್ತಾರೆ, ನಿಮ್ಮ ಹೆಸರೇನು ಹೇಳಿ, ಇದು ಆಗುತ್ತೆ. ಹಾಂ ಹಾಂ. ಬೀದರಲ್ಲೆಲ್ಲ ಶೂಟ್ ಮಾಡ್ತಾ ಇದ್ವಿ, ಅದೊಂದು ಫೋರ್ಟ್, ಅದಕ್ಕೂ ಎಲ್ಲ ಲಾಕ್ ಮಾಡಿಟ್ಟಿದ್ದಾರೆ. ಅಲ್ಲಿಂದ ಒಂದು ದೊಡ್ಡ ಗ್ರೂಪೇ ಬಂದು ಕಿರ್ಚಾಡ, ನಾವು ಅವ್ರ ಅಭಿಮಾನಿ ರೀ, ಗೇಟ್ ತೆಗೀರಿ, ಫೋಟೋ ತೊಗೋಬೇಕು ಹಂಗೆ ಅಂತ ಗಲಾಟೆ ಮಾಡೋದು ನೋಡಿ ಪಾಪ ಸೆಕ್ಯೂರಿಟಿನೂ ಸರ್ ಏನು ಮಾಡೋದು ಸರ್ ಅಂತ ಕೇಳಿದೆ. ಪಾಪ ಅಷ್ಟು ಅಭಿಮಾನಿಯಿಂದ ಕರಿತಿದ್ದಾರೆ, ತೆಗೀರಿ ಅಂತ ಹೇಳಿದೆ. ಎಲ್ಲ ಫೋಟೋ ಎಲ್ಲ ತಗೊಂಡು ಸರ್ ತುಂಬ ದೊಡ್ಡ ಫ್ಯಾನ್ ಸರ್, ಸರ್ ನಿಮ್ಮ ಹೆಸರೇನು ಹೇಳಿ ಅಂತ. ಅಲ್ವಾ, ಕರೆಕ್ಟ್. ಆ್ಯಂಡ್ ಟಾಯ್ಲೆಟ್ಸ್ಗಳಲ್ಲಿ ಫೋಟೋ ಕೇಳೋದಿರ್ಬೋದು, ಕೆಲಸ ಮಾಡೋದಕ್ಕೂ ಬಿಡ್ದ ಹಾಗೆ, ಯಾವ ಕೆಲ್ಸಕ್ಕೆ ಬಂದಿರ್ತೀವಿ ಅದನ್ನು ಮಾಡೋದಕ್ಕೂ ಬಿಡ್ದ ಹಾಗೆ. ಇವಾಗ ನೆಕ್ಸ್ಟ್ ಒನ್ ಇಸ್ ಅ ಸ್ಟೇಟ್ಮೆಂಟ್, ಹೌದಾ ಇಲ್ವಾ ಅಂತ ನೀವು ಹೇಳಬೇಕು. ನೀವು ಐ ಥಿಂಕ್ ಯು ಆರ್ ದ ಓನ್ಲಿ ಆ್ಯಕ್ಟರ್ ಇನ್ ಎಂಟೈರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಸ್ಟ್ಯಾಂಡರ್ಡ್ನ 2 ಸಲ ಓದಿರೋದು, 7th ಸ್ಟ್ಯಾಂಡರ್ಡ್ನ 2 ಸಲ ಓದಿರೋದು, ಕರೆಕ್ಟಾ? ನೀವು ಹೇಳ್ತಿದ್ರಿ ನಿಮ್ಮ ಕಾಲದಲ್ಲಿ 7th ಸ್ಟ್ಯಾಂಡರ್ಡ್ 2 ಸಲ ಓದಬೇಕಿತ್ತು ಅಂತ. ಹಾಂ, ಬಿಕಾಸ್ ನಾನು ಫೇಲ್ ಆಗಿದ್ದೆ, ಹಾಗಾಗಿ ಸೆಲ್ಫ್ ಅನ್ಕೊಂಡಿದ್ದೆ ಇದು ಗೌರ್ಮೆಂಟ್ ರೂಲ್ಸ್ ಎಲ್ಲರೂ ಓದಬೇಕು ಅಂತ. ಸೊ ಇವಾಗ ನಿಮಗೆ ಒಂದು 2 ಪ್ರೀತಿಯ ವಾಯ್ಸ್ ನೋಟ್ಸ್, ಸಂದೇಶಗಳು ನಿಮ್ಮ ಪ್ರೀತಿ ಪಾತ್ರರು ಕಳಿಸಿರೋದು. ಯಾಕಂದ್ರೆ ಸುಂದರಕಾಂಡದ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ನಿಮ್ಮ ಜೀವನದ ಸುಂದರಕಾಂಡದಲ್ಲಿ ಇವರಿಬ್ರು ದೇ ಪ್ಲೇ ಅ ಮೇಜರ್ ರೋಲ್ ಇನ್ ನಿಮ್ಮ ಜೀವನದ ಮೈಲ್ ಸ್ಟೋನ್ಸ್. ಓಕೆ, ನಮಸ್ತೆ ಅಜಯ್ ಸರ್, ಹೇಗಿದ್ದೀರಾ? ನಾನು ನಿಮ್ಮ ಮಯೂರಿ. ಕೃಷ್ಣ ಲೀಲಾ ನನ್ನ ಮೊದಲನೇ ಸಿನಿಮಾ, ನಿಮಗೆ ಮೊದಲನೇ ಪ್ರೊಡಕ್ಷನ್ ಆ ಟೈಮಲ್ಲಿ, ಆ್ಯಂಡ್ ಆ ಸಿನಿಮಾ ಅದ್ಭುತವಾದಂತಹ ಸಕ್ಸಸ್ ಕಾಣ್ತು. ಆ ಸಿನಿಮಾದಿಂದ ನನಗೂ ಕೂಡ ಭಾರಿ ಹೆಸರು ಬಂತು. ಅದಾದ ನಂತರ ಎಷ್ಟೊಂದು ಸಿನಿಮಾಗಳನ್ನ ಮಾಡಿದೆ, ಬಟ್ ನನ್ನ ಮೆಮರೀಸಲ್ಲಿ ತುಂಬ ಸ್ಪೆಷಲ್ ಮೂವಿ ಅಂತ ನಾನು ಮಾಡಿರೋದ್ರಲ್ಲಿ ಕೃಷ್ಣ ಲೀಲಾನೇ ಯಾವಾಗಲೂ ಆಗಿರುತ್ತೆ. ಇವಾಗ ನಿಮ್ಮದು ಯುದ್ಧಕಾಂಡ ಸಿನಿಮಾ ನಿಮ್ಮದೇ ಪ್ರೊಡಕ್ಷನ್ನಲ್ಲಿ ಬರ್ತಾ ಇದೆ. ತುಂಬಾನೇ ರಿವ್ಯೂಸ್, ಅದ್ಭುತವಾದಂತಹ ರಿವ್ಯೂಸ್ ಕೇಳ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್ ಯು ಸರ್. ಕೃಷ್ಣಲೀಲಾ ತುಂಬಾ ಜನಕ್ಕೆ ಹೆಸರು ತಂದು ಕೊಟ್ಟಿದೆ, ಹಾಗೆ ಕೃಷ್ಣಲೀಲಾ ಮೀರಿ ಇನ್ನ 10 ಪಟ್ಟು ಸಕ್ಸಸ್ ಈ ಸಿನಿಮಾ ಕಾಣ್ಲಿ ಅಂತ ನಾನು ಆಶಿಸ್ತಾ, ಕೃಷ್ಣಲೀಲಾ ಪಾರ್ಟ್ 2 ನೆಕ್ಸ್ಟ್ ನಿಮ್ ಪ್ರೊಡಕ್ಷನ್ ಅಲ್ಲಿ ಬರಬೇಕು ಅಂತ ನಾನು ವಿಶ್ ಮಾಡ್ತಿದ್ದೀನಿ ಸರ್ ನಿಮ್ಗೆ. ಅಂಡ್ ಮೆಮರೀಸ್ ತುಂಬಾ ಇದೆ. ಒಂದ್ಸಲ ಇಂಟರ್ವ್ಯೂಸ್ಗೆ ಹೋಗುವಾಗ, ಯಾವುದೋ ಒಂದು ಚಾನೆಲ್ ಇಂಟರ್ವ್ಯೂ ಹೋದಾಗ, ಇಂಟರ್ವ್ಯೂ ಮುಗಿಸ್ಕೊಂಡು ಹಂಗೆ ಪಟಪಟ ಅಂತ ನಾನು ನಿಮ್ ಹಿಂದೆ ಬರ್ತಾ ಇದ್ದೀನಿ. ನೋಡಿದ್ರೆ ನೀವೆಲ್ಲ ರೆಸ್ಟ್ ರೂಮ್ಗೆ ಹೋದ್ರಿ, ನಾನು ನಿಮ್ ಹಿಂದೆ ಬಂದೆ. ಸೊ ಸೋ ಲಾಸ್ಟ್, ಇಟ್ ವಾಸ್ ಮೈ ಇನಿಷಿಯಲ್ ಸ್ಟೇಜ್ ಆಫ್ ಮೂವೀಸ್. ಸೊ ಅದೆಲ್ಲ ನೆನಪು ಮಾಡ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಿಮ್ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ. ಡೆಫಿನೆಟ್ಲಿ ಐ ವಾಂಟ್ ಲವ್ ಟು ಬಿ ಅ ಪಾರ್ಟ್ ಆಫ್ ಯರ್ ಪ್ರೊಡಕ್ಷನ್ ಅಗೇನ್. ಸೊ ನಿಮ್ಮ ಒಂದು ಪ್ರೊಡಕ್ಷನ್ ಇಂದ ಅದ್ಭುತವಾದಂತಹ ಕೊಡುಗೆ ನಮ್ಮ ಚಿತ್ರರಂಗಕ್ಕಾಗ್ಲಿ ಅಂತ ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಅಜಯ್ ರಾವ್ ಸರ್, ಯು ಆರ್ ದ ಬೆಸ್ಟ್. ಥ್ಯಾಂಕ್ ಯು. ದಟ್ ವಾಸ್ ಮಯೂರಿ ಅವರು. ಸೊ ಫ್ಲವರ್ ಲೀಲಾನ ಮತ್ತೆ ನಾವು ನೋಡಬಹುದಾ? ಕೃಷ್ಣ ಲೀಲಾ ಪಾರ್ಟ್ ಅಲ್ಲ, ಆ್ಯಕ್ಚುಲಿ ಕೃಷ್ಣ ಲೀಲಾ ಪಾರ್ಟ್ 2 ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮುರಳಿ, ಸಾರಿ ಇದೇನು ಅವ್ರು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮಯೂರಿ ಹೇಳಿದ್ದು. ಅಂದರೆ ಮಯೂರಿ ವಿಲ್ ಪ್ರೊಡ್ಯೂಸ್ ಸೆಕೆಂಡ್ ಕೃಷ್ಣ ಲೀಲಾ ಪಾರ್ಟ್ 2 ಅಂತ. ಸೊ ಶಿ ಹ್ಯಾಸ್ ಟು ಫುಲ್ಫಿಲ್ ದಟ್ ಪ್ರಾಮಿಸ್. ನಾನೇನು ಹೇಳಿದ್ದೆ ಅಂದರೆ, ಯಾವ ಮಟ್ಟಕ್ಕೆ ಬೆಳಿಬೇಕಂದ್ರೆ ಕೃಷ್ಣ ಲೀಲಾ ಪಾರ್ಟ್ 2 ಶಿ ಹ್ಯಾಸ್ ಟು ಪ್ರೊಡ್ಯೂಸ್. ಅವ್ರು ನನ್ನ ಡೇಟ್ಸ್ ಕೇಳಬೇಕು ಅಥವಾ ನಾನು ಹೋಗಬೇಕು, ಮಯೂರಿ ಚಾನ್ಸ್ ಕೊಡಿ ಅಂತ. ಸೊ ಅದು ಹಂಗೆ ಆಗಲಿ ಅಂತ ಆಶಿಸ್ತೀನಿ. ಅದು ನಮ್ಮೆಲ್ಲರ ಫೇವ್ರೆಟ್ ಫಿಲ್ಮ್. ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸು, ಪ್ರತಿಯೊಬ್ಬೊಬ್ಬ ಆರ್ಟಿಸ್ಟ್ನ ನೀವು ಚೂಸ್ ಮಾಡಿರೋಂಥ ರೀತಿ, ಆ್ಯಂಡ್ ಅವರ ಪರ್ಫಾರ್ಮೆನ್ಸು, ಸ್ಟೋರಿ ಲೈನು, ಕ್ಲೈಮ್ಯಾಕ್ಸು, ಹಾಡುಗಳು ಎಲ್ಲವೂ, ಡೈಲಾಗ್ಸ್ ಅಮೇಝಿಂಗ್. ಆ್ಯಂಡ್ ಆ ಸಿನಿಮಾದಲ್ವಾ ಮಾತಾಡ್ರಿ, ನಾನು ನನ್ನ ಗಂಡ ಎಷ್ಟು ಫೋನಲ್ಲಿ ಮಾತಾಡ್ತೀವಿ ಅಂದರೆ, ಸುಮ್ಮನೆ ನಾನು ಹೊರಗೆ ಹೋಗ್ತಾ ಇಲ್ಲ, ನಾನು ಅವನು ಕಾಲ್ ಮಾಡ್ಕೊಂಡು ಮಾತಾಡೋದು, ಅವ್ನು ಹೊರಗೆ ಹೋಗ್ತಾ ಇಲ್ಲ. ಸೊ ನಮ್ಮ ಕಾಮನ್ ಫ್ರೆಂಡ್ಸ್ ನಮಗೆ ಮೋಸ್ಟ್ ಕಾಮನ್ ಆಗಿ ಹಾಡೋದು ಇದ್ದೇ ಹಾಡು, ಕೃಷ್ಣಲೀಲಾ ಸಿನಿಮಾದ ಹಾಡು. ಮಾತಾಡ್ರಿ. ಬರ್ಲಿ ಸರ್ ಪ್ಲೀಸ್ ಕೃಷ್ಣಲೀಲಾ ಪಾರ್ಟ್ 2. ಖಂಡಿತ, ಐ ಆಮ್ ರೆಡಿ, ಡೆಫಿನೆಟ್ಲಿ ರೆಡಿ. ಇವಾಗಲೇ ಹೋಗಿ ಶಶಾಂಕ್ ಅವರಿಗೆ ಮಾತಾಡ್ತೀನಿ. ಆ್ಯಂಡ್ 2ನೇ ವಾಯ್ಸ್ ನೋಟ್ ಕೇಳಿಸ್ಕೊತೀರಾ? ಯಾ